ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಗಡಿ ರೋಡ್ ಕಡೆ ಹೋಗಬೇಕಾಗಿತ್ತು ಕುಣಿಗಲ್ ಹತ್ರ. ಸೊ ಹಾಗಾಗಿ ಹಾಗೇ ಒಂದು ನಾವು ಕೆನಡಿಯನ್ ಸ್ಕೂಲ್ ಅಂತ ಹೇಳಿಬಿಟ್ಟು ಒಂದು ಬೋರ್ಡ್ ಕೂಡ ಹಾಕಿದ್ವಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾವು ಅದೇ ಸ್ಕೂಲ್ ಹತ್ರ ಇದ್ದೀವಿ. ಸ್ಕೂಲು ಒಳಗಡೆ ಇದೆ, ತುಂಬಾ ಚೆನ್ನಾಗಿದೆ ಸ್ಕೂಲು, ತುಂಬ ಮಕ್ಳುಗಳಿದ್ದಾರಪ್ಪ. ಸ್ಕೂಲ್ ಇವಾಗ 3:15 ಅಲ್ಲ, ಸೊ ಹಂಗಾಗಿ ಸ್ಕೂಲ್ ಬಿಡೋ ಟೈಮ್ ಆಯಿತು. ನಾವು ಇಲ್ಲ ಸ್ಕೂಲ್ ಹತ್ರ, ನಮ್ಮ ಮನೆಯವರು ನೋಡಿ ಏನೋ ಒಂಥರ ಖುಷಿ ಅಂತನ್ಸುತ್ತೆ ಸ್ಕೂಲ್ಗಳಿಗೆ ವರ್ಕ್ ಮಾಡುವಾಗ, ಮತ್ತು ಸ್ಕೂಲು ಕಾಲೇಜಸ್ಸು ಮತ್ತು ಎಲ್ಲರನ್ನೂ ಮೀಟ್ ಮಾಡುವಾಗ, ಅಲ್ಲಲ್ಲಿ ವಾತಾವರಣದಲ್ಲಿ ನಾವು ಸ್ವಲ್ಪ ಮಿಂಗಲ್ ಆದಾಗ ಒಂಥರ ತುಂಬಾ ಚೆನ್ನಾಗಿದೆ ಅಂತನ್ಸುತ್ತೆ. ಸೊ ನಾವು ಇಲ್ಲೆಲ್ಲ ವರ್ಕ್ ಮಾಡಿದಾಗ ಕೆಲವೊಬ್ಬೊಬ್ಬರು ಪರಿಚಯಗಳಾಗತ್ತೆ, ಅವ್ರ ಜೊತೆ ನಮ್ಮ ಒಡನಾಟಗಳಿರುತ್ತೆ. ಸೊ ಅದಂತೂ ತುಂಬಾ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಆಗತ್ತೆ. ಪ್ರತಿ ದಿವಸ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಇದೇ ಬೋರ್ಡು ಇವಾಗ ಈ ಸಾರಿ ಇದು ಮಾಡಿ ಹಾಕಿರೋದು. ಇದು ಒಂದು ಬೋರ್ಡನ್ನು ಹಾಕಿದ್ದೇವೆ. ಕೆನಡಿಯನ್ ಪಬ್ಲಿಕ್ ಸ್ಕೂಲ್. ಈ ಥರ ಲೈನ್ ಮಾಡಿ ಹತ್ತಿಸ್ಬೇಕು ಅಂತ ಅನ್ಸುತ್ತೆ. ಸಣ್ಣ ಮಕ್ಳುಗಳು ಇವರು ಲಾಸ್ಟಲ್ಲಿ ಬರ್ತಾರೆ. ದೊಡ್ಡ ಮಕ್ಳುಗಳೆಲ್ಲ ಹೋಗಿ ಆದಮೇಲೆ ಈ ಮಕ್ಳುಗಳು ಬರುವಂಥ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬೇರೆ ಲೊಕೇಶನ್ಗೆ ಹೋಗಬೇಕಾಗಿರುತ್ತೆ. ಅಲ್ಲಿಂದ ಮೂವ್ ಆನ್ ಆಗ್ತೀವಿ. ಬಟ್ ಟ್ರಾಫಿಕ್ ಮಾತ್ರ ತುಂಬಾ ಇತ್ತು. ಸೊ ಅದಾದ ನಂತರ ಈ ಒಂದು ಒಳ್ಳೆ ನೇಚರ್ನ ನೋಡಿ ಸ್ವಲ್ಪ ಸಮಾಧಾನ ಆಯಿತು ನಮಗೆ. ಈ ಸಾರ್ ಜೊತೆಲಿ ಏನಾದ್ರೂ ಪಕ್ಕ ಕುತ್ಕೊಂಡ್ ಬಂದ್ಬಿಟ್ರೆ ದೇವ್ರ ಆಡೆಗೂ ಯಪ್ಪ ದೇವ್ರೆ. ಅದೇನು ಇದಕ್ಕೆ ಅಂತ ಅಸಿಸ್ಟೆಂಟ್ ಕೆಲಸಕ್ಕೆ ಅಂತ ಕರ್ಕೊಂಡ್ಬಂದ್ರೆ ಸರ್ ನೀವು? ನಿಜ ಹೇಳ್ತೀನಿ, ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಂತಂದ್ರೆ ಯಾವುದದು ಕೆನಡಿಯನ್ ಸ್ಕೂಲಿಂದ ಸ್ಟಾರ್ಟ್ ಆಗಿರೋದು ಇದು. ಫೋನು ನನಗೂ ಫೋನ್ ಮಾಡಿ ಮಾಡಿ ಕೊನೆಗೆ ಒಂಥರ ವಾಮಿಟಿಂಗ್ ಬಂದಿತರ ಆಗ್ಬಿಟ್ಟು ಮಲಗ್ಬಿಟ್ಟಿದ್ದೀನಿ. ಇನ್ನೂ ಒಂದಾದ್ಮೇಲೆ ಒಂದು ಕಾಲ್ ಮಾಡ್ಕೊಡ್ತಾನೆ ಇದ್ದೀನಿ. ಒಂದು ಕಾಲ್ ಮಾಡೋ ಅಷ್ಟರಲ್ಲಿ 4 ಕಾಲ್ ನಿಂತಿರುತ್ತೆ ಮಿಸ್ ಕಾಲು. ಆ ಮಿಸ್ ಕಾಲ್ ಎಲ್ಲ ಹುಡ್ಕೊಂಡು ಬರೋ ಅಷ್ಟೊತ್ತಿಗೆ ಮುಗೀತು ಕತೆ. ಅದು ಹೆಂಗೆ ಒಬ್ಬೊಬ್ರನ್ನೇ ಕಳ್ಸಿದ್ರೆ ಅದು ಹೆಂಗೆ ಫೋನ್ ಮೇಂಟೈನ್ ಮಾಡ್ತಾರೋ ನನಗಂತೂ ದೇವ್ರಾಣೆ ಗೊತ್ತಿಲ್ಲ. ಅಯ್ಯಪ್ಪ, ನನಗೆ ಇಲ್ಲಿ ಪಕ್ಕದಲ್ಲಿ ಕೂತಿರೋಳಿಗೆ ಅಸಿಸ್ಟೆಂಟ್ ಕೆಲಸ ಮಾಡ್ತಿರೋಳಿಗೆ ಆಗಲಿಲ್ಲ, ಸುಸ್ತಾಗೋಯ್ತು ನಂಗೆ ಇವತ್ತು. ಯಾವುದೋ ಒಂದು ಲೊಕೇಶನ್ನಲ್ಲಿ ಕೆರೆ ಬೇರೆ ಸಿಗ್ತಾ ಇದೆ, ಬಸ್ ಹೋಗ್ತಾ ಇದೆ. ಮೋಸ್ಟ್ಲಿ ನಾವು ಡೌನಲ್ಲಿ ಹೋಗ್ಬೇಕಾಗಿತ್ತು ಅಷ್ಟೊಂದು. ಇಲ್ಲೆಲ್ಲೋ ಲೆಫ್ಟ್ ಇದೆ ನೋಡು. ಇಲ್ಲ 5.5 ಕಿಲೋಮೀಟರ್ ಸ್ಟ್ರೈಟೇ ತೋರಿಸ್ತಾರೆ. ನಾವು ಹೋಗ್ತಾ ಇರೋ ಲೊಕೇಶನ್ ಬಂದು ಇನ್ನು 1 ಕಿಲೋಮೀಟರ್ ಅಷ್ಟೇ ಇರೋದು. ಹತ್ರ ಬಂದಿದ್ದೀವಿ ನಾವು. ಸೊ ಇವಾಗ ನಾವು ಈ ಲೊಕೇಶನ್ ಹತ್ರ ಬಂದ್ವಿ. ಇದು ಯಾವುದೋ ಒಂದು ಹೋಟೆಲ್ದು ಒಂದು ಬೋರ್ಡು ಇದು ಮಾಡಬೇಕಾಗಿದ್ದು. ಸೊ ಹಾಗಾಗಿ ಆ ಲೊಕೇಶನ್ ಹತ್ರ ಬಂದಿದ್ವಿ. ಇಲ್ಲಿ ನೋಡಿ ಪಕ್ಕದಲ್ಲೇ ಕಾಣಿಸ್ತಾ ಇದೆ ಸ್ವಾತಿ ಡೆಲಿಕೇಸಿ ಇದೆಲ್ಲ ಆ ಹೋಟೆಲ್ ಆಪೋಸಿಟೇ ಈ ಒಂದು ಲೊಕೇಶನ್ ಇರೋದು. ಅಂದರೆ ಹತ್ತತ್ರ ಆ ಯಡಿಯೂರಿಗೆ ಒಂದು 2ರಿಂದ 3 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಆ ಯಡಿಯೂರು ದೇವಸ್ಥಾನ ಇದೆಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಇಲ್ಲಿವರೆಗೆ ಬರಬೇಕಾಗಿತ್ತು. ಆ ಒಂದು ಇದನ್ನು ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ನಾವು. ಇವಾಗ ಈ ಲೊಕೇಶನ್ನೆಲ್ಲ ನೋಡಾಯಿತು, ಮತ್ತು ಮೆಸರ್ಮೆಂಟ್ಸು ಇದು ಎಲ್ಲ ಆಗಿದೆ. ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿಂದ ನಾವು ಇಲ್ಲ ದೇವಸ್ಥಾನಕ್ಕೆ ಹೋಗೋದಾ ಇಲ್ಲ ಏನು ಮಾಡೋದು ನೋಡಿಕೊಂಡು, ನಮ್ಗೆ ಅದು ಪ್ಲ್ಯಾನ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗುವಂಥದ್ದು. ಸೊ ಹಾಗಾಗಿ ಅದನ್ನು ದೇವಸ್ಥಾನಕ್ಕೆ ಹೋಗೋದಾ ಇಲ್ಲ ಅಂತಂದರೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋದು ಅಂತ ನೋಡ್ತೀವಿ. ಯಾಕೆ ಅಂತಂದರೆ ಇವಾಗ ಅನನ್ಯ ಒಬ್ಳು ಬಂದಿದ್ದಾಳೆ. ಅನನ್ಯನ ನಮ್ಮ ಜೊತೆಲೆ ಕರ್ಕೊಂಡ್ಬಂದಿದ್ದೀವಿ. ಹಾಗಾಗಿ ಈತನೇ ಪಾಪ ಅವಳನ್ನು ಅರೇಂಜ್ ಮಾಡಿ ಅವ್ರ ಅತ್ತೆ ಮನೆಗೆ ಕಳಿಸಿದ್ದೀವಿ. ಬೇಜಾರು ಮಾಡ್ಕೋತಾಳೆ, ನಾವು ಬಂದಿಲ್ಲ ಸಿಕ್ಕಿಲ್ಲ ಅಂತಂದರೆ ಅಂತ ಹೇಳಿಬಿಟ್ಟು ಬೇಗ ಹೊರಡಬೇಕಾಗಿದೆ. ಯಾಕೆಂದರೆ ಸ್ಕೂಲಿಂದ ಬಂದಿದ ತಕ್ಷಣ ಮನೆಯಲ್ಲೇ ಅಮ್ಮ ಇರಲೇಬೇಕು. ಯಾಕಮ್ಮ ಎಲ್ಲೋಗಿದ್ದೆ ಅಂತ ಅವಳು ಕೇಳ್ತಾನೆ ಇರ್ತಾಳೆ. ಸೊ ಹಾಗಾಗಿ ಅವಳಿಗೆ ಜಸ್ಟ್ ಅವರ ಅಲ್ಲಿ ಅತ್ತೆ ಮನೆಯಲ್ಲಿ ಇರೋದಕ್ಕೆ ಹೇಳಿದ್ದೀವಿ. ಇವಾಗ ನಾವು ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಚಿನ್ನಿ ಬಾವ
ಚಿನಿಮಾ ಓಯ್ ಮಾಡಿದ್ಯಾ? ಹಾಂ, ನಿದ್ದೆ ಆಗಿದೆ. ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾಳೆ ಇವಾಗ. ನಿದ್ದೆ ಆಗಿದೆ. ಅಪ್ಪ ಮಗಳಿಬ್ರು ಅಪ್ಪಂದು ಮಾತುಕತೆ ಆಯಿತು, ಮಗಳದ್ದು ನಿದ್ದೆ ಆಯಿತು. ಚೆನ್ನಾಗಿರುತ್ತೆ ಕಾಫಿ ತುಂಬ. ಸೊ ಹಾಗಾಗಿ ಇಲ್ಲೊಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಕಾಫಿ ಇಲ್ಲಿ. 1-2-3 ಸರಿ ಕಾಫಿ ಕುಡ್ದಿದ್ದೀವಿ ಇಲ್ಲಿ. ನಮ್ಮ ಮನೇನ ಹೆಂಗೆ ಏನೋ ಇದೆಲ್ಲ ಪ್ಲೇ ಏರಿಯಾ ಸಿಕ್ತು. ಸೊ ಹಾಗಾಗಿ ಇಲ್ಲಿ ಹೋಗ್ತಿದ್ದಾಳೆ. ಅತ್ತೆ ಮೇಲೆ ಅತ್ತೆ ಎಲ್ಲಿ ಬರ್ತೀರಾ? ಎಲ್ಲೋನೋ ರೆಡ್ಡು? ಹಾಂ ಬನ್ನಿ, ರೆಡ್ಡಲ್ಲಿ. ಹಾಂ ಕಮ್ ಕಮ್ ಕಮ್. ಬೀಳ್ಬಾರ್ದು. ನೀನೇ ಎಳಿಬೇಕು, ನಾನು ಬರಲ್ಲ. ನೀನೇ ಎಳಿಬೇಕು. ಹಾಂ ಹೇಳಿ. ಗುಡ್. ಬನ್ನಿ ಬನ್ನಿ. ಹೆಂಗಾಯ್ತು ಚಿನ್ನ? ಹೆಂಗಾಯ್ತಪ್ಪ? ಕೆಳಗಡೆ ಬಿದ್ಯಾ? ಇದೇ ಸರಿ, ರೆಡ್ಡಲ್ಲೇ ಬನ್ನಿ ಬಗರಿ. ಹಾ ಬನ್ನಿ 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 ಬನ್ನಿ. ಹುಷಾರ್, ನಿಧಾನ ಬನ್ನಿ. ಹಾಂ ಬನ್ನಿ. ಗುಡ್. ಹಿಡ್ಕೋಬೇಕು ನೀವು. ಓಕೆನಾ? ಇಲ್ಲಿ ನೋಡಿ, ನಾವು ಇಲ್ಲಿದ್ದೀವಿ. ಅವರು ಅವ್ರ ಪಾಡಿಗೆ ಅವರು ಎಷ್ಟು ಬ್ಯುಸಿ ಇದ್ದಾರೆ ಅಂತಂದರೆ, ಕರೀತಿದ್ದಾಳೆ ಅನನ್ಯ. ಅವ್ರನ್ನು ಪಾಪ ಅವ್ರದ್ದೇನೋ ಒಂದು ಕೆಲಸದಲ್ಲೂ ಅವ್ರು ಬ್ಯುಸಿಯಾಗಿರ್ತಾರೆ. ಹಾಂ ಬನ್ನಿ ಚಿನ್ನ. ಅಲ್ಲೇ ಹೋಗಿ ಆಟ ಆಡಬೇಕು ಅಂತ ಹಠ ಮಾಡ್ತಾಯಿದ್ಲು. ಹಾಗಾಗಿ ಅವರ ಒತ್ತಾಯದ ಮೇರೆಗೆ ನಾವು ಇವಾಗ ಹೊರಗಡೆನೇ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅವರು ಆಟ ಆಡೋದಕ್ಕೆ ಅಂತ ಮತ್ತೆ ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ ಹೋಟೆಲ್ಲು, ಮತ್ತು ಕ್ಲೀನ್ಲೆಸ್ಸು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ ಹೋಟೆಲ್. ಸೊ ನಾವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಯಾವುದೂ ಆಗೋದಿಲ್ಲ ಸಮ್ಟೈಮ್ಸ್. ಬಟ್ ಯಾವುದಾದ್ರೂ ಕೆಲಸ ಬಂದಾಗ ಆ ಕೆಲಸದ ಜೊತೆಗೆ ನಾವು ಹೋದಾಗ ಅದು ಎರಡೂ ಕೂಡ ಕಂಪ್ಲೀಟ್ ಆಗುತ್ತೆ. ಈ ಕಡೆ ವರ್ಕು ಆಗುತ್ತೆ. ವರ್ಕ್ ಬಿಟ್ಟು ಏನೂ ಇಲ್ಲ. ಏನೋ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಜಗವೆಲ್ಲ ದುಡಿಯುತ್ತಿದೆ ನೋಡೊಮ್ಮೆ ಎದ್ದು, ದುಡಿದು ತಿನ್ನುವುದೇ ಬಡತನಕ್ಕೆ ಮದ್ದು ಅಂತ. ಹಾಗೆ ದುಡಿದು ತಿನ್ಬೇಕು. ಯಾವಾಗ್ಲೂ ಕೆಲಸದ ಜೊತೆಗೇ ನಮ್ದೇನೋ ಒಂದು ಖುಷಿ ಇರುತ್ತೆ, ಅದನ್ನು ನಾವು ಅನುಭವಿಸ್ಬೇಕಾಗಿರುತ್ತೆ. ಇದು ಸ್ನ್ಯಾಕ್ಸ್ ಟೈಮ್ ಆಗಿದ್ದರಿಂದ ಅವಳಿಗೆ ದೋಸೆ ಕೇಳಿದ್ಲು. ಸೊ ದೋಸೆ ಮತ್ತು ಮಸಾಲೆ ಪುರಿ ತೊಗೊಂಡಿದ್ವಿ, ಕಾಫಿ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅವಳನ್ನು ಕೂಡ ಎಂಜಾಯ್ ಮಾಡಿಸಿ ಖುಷಿನ ಪಡಿಸಿ ತನಿ ಎದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಸ್ಕೂಲನ್ನು ಮಿಸ್ ಮಾಡೋದಕ್ಕಾಗೋದಿಲ್ವಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಈ ಕಡೆಗೆ ಕರ್ಕೊಂಡು ಬರೋದಕ್ಕಾಗಲ್ಲ, ನಮ್ಮ ಪ್ಲ್ಯಾನು ಆಗಲ್ಲ. ಇಲ್ಲ ಅವಳನ್ನು ಕರ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವ್ಯಾವ್ದು ಏನೇನನ್ನು ಮ್ಯಾಚ್ ಮಾಡ್ಬೋದು ಆ ಥರ ಒಂದು ಇದನ್ನು ಮಾಡಿಕೊಂಡು ನಾವು ಲೈಫಲ್ಲಿ ಹೋಗ್ತಾ ಇರ್ತೀವಿ. ಇವಳಿಗೆ ಈ ಥರ ಉಯ್ಯಾಲೆ ಆಡೋದು ಅಂತಂದರೆ ಸ್ವಲ್ಪ ಭಯ ಆಗ್ತಿರುತ್ತೆ. ಬೇರೆದೆಲ್ಲ ಒಬ್ಬೊಬ್ಬಳೇ ಆಟ ಆಡ್ಕೊಂಡ್ಬಿಡ್ತಾಳೆ. ಬಟ್ ಈ ಥರದ್ದು ಅಂತಂದಾಗ ಸ್ವಲ್ಪ ಭಯ ಪಡ್ತಾಳೆ ಇವಳು. ಹಾಗಾಗಿ ಇದನ್ನು 1-2 ನಿಮಿಷ ಕೂರಿಸಿದ್ದು ಹಂಗೆ ಕರ್ಕೊಂಡು ಹೊಡ್ತಾ ಇದ್ದೀವಿ. ಇವಾಗ ಕಾಫಿ ಕುಡಿದು ಇದೆಲ್ಲ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಆಗಿದೆ ಕಾಫಿ ಗಿಫಿ ಎಲ್ಲ ಕುಡಿದು ಸ್ವಲ್ಪ ನಾನು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಷ್ಟು ಕಾರ್ಗಳಿರುತ್ತೆ, ಎಷ್ಟು ಜನ. ಚೆನ್ನಾಗಿದೆ ಹೋಟೆಲ್ಲು, ಕಾಫಿ ಎಲ್ಲ. ಹಾಸನ್ ಹೈವೇ ಇದು. ಲಾಸ್ಟ್ ಟೈಮ್ ಒಂದ್ಸರಿ ಆದಿಚುಂಚನಗಿರಿಗೆ ಹೋಗಿದ್ದಾಗ ಇಲ್ಲೇ ಇದೇ ಹೋಟೆಲಲ್ಲಿ ಕಾಫಿ ಮತ್ತು ತಿಂಡಿ ಎಲ್ಲ ತಿಂದಿದ್ವಿ. ಚೆನ್ನಾಗಿತ್ತು ಹೋಟೆಲ್. ಇದೊಂದೇ ನಾವು ಈ ಕಡೆ ಬಂದಾಗ ಈ ಹೋಟೆಲ್ ಚೆನ್ನಾಗಿರುತ್ತೆ. ಇಲ್ಲಿ ಕಾಫಿ ಗಿಫಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು
ಇಲ್ಲಿ ಕುಡಿತೀವಿ. ಹೈವೇ ಕ್ರಾಸ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಹಿತನಿಯನ್ನು ಕರ್ಕೊಂಬರ್ಬೇಕಲ್ಲ, ಬೇಗ ಹೊಡ್ತಾ ಇದ್ವಿ. ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮನೆ ಹತ್ರ. ಏನಪ್ಪ, ಯಾರು ಬೇಕು ನಿಂಗೆ? ನೋಡ್ಕೊಂಡು ಹೋಗ್ತಿದ್ದಾಳು ನೋಡೋಳು. ಹೋಗ್ತಾ ಇದ್ದೀವಿ ಇವಾಗ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸಮಾಗಮ ಆಯ್ತಾ? ಇತನ್ಯ ಅವಳೊಬ್ಳಗೇನಾ? ಅನನ್ಯ ಕಾರಲ್ಲೇ ಹೇಳ್ತಾ ಇದ್ಲು, ಅಮ್ಮ ಅಕ್ಕಂಗೆ ಕರ್ಕೊಂಬರೋಣ ಅಂತ. ಸೊ ಹೋಗಿದ್ರಿಂದ ಅವಳಿಗೂ ಕೂಡ ತುಂಬ ಖುಷಿ ಆಯಿತು. ಮಕ್ಕಳೆಲ್ಲರೂ ಆಟ ಆಡ್ತಾಯಿದ್ರು. ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಆಟ ಆಡ್ತಿರ್ತಾರೆ. ಮತ್ತು ಅವ್ರಿಗಷ್ಟು ಎನರ್ಜಿ ಇರುತ್ತಲ್ಲ, ಅದನ್ನು ನೋಡಿ ನಾವು ಖುಷಿ ಪಡ್ತಾ ಇರ್ತೀವಿ. ಸೊ ಟೈಮ್ ಆಗಿದೆ ಗೊತ್ತಾಗಲಿಲ್ಲ, 9:30 9:45 ಆಗಿತ್ತು. ಸೊ ನಾವು ಅಲ್ಲಿಂದ ಹೊರಡ್ತಾ ಇದ್ವಿ. ಇವನ್ಗೆ ಹತ್ತೋದು ಗಡುವಿಲ್ಲ, ಇಳಿಯೋದು ಗಡುವಿಲ್ಲ. ಶಿವಿ ಬಿದ್ದೋಗ್ತೀಯ ಕಣಪ್ಪ, ಬಿದ್ದೋಗ್ತೀಯ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 10:30 ಎಷ್ಟು ಆಗ್ತಾ ಇತ್ತು. ಸೊ ದಿನಗಳು ಹೇಗೆ ಶುರುವಾಗ್ತಿದೆ, ಹೇಗೆ ಕೊನೆಗೊಳ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಫಾಸ್ಟಾಗಿ ಲೈಫ್ ಹೋಗ್ತಾ ಇದೆ. ತುಂಬ ಬೇಗ ಹರಿಬರಿನಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಹರಿಬರಿನಲ್ಲೇ ದಿನ ಮುಗ್ದೋಗೋದಂತೂ ಆಗ್ತಾ ಇದೆ. ಸೊ ಹೀಗೆ ಈ ಥರ ಯಾವುದಾದ್ರೂ ಒಂದು ಟೈಮು ಸಿಕ್ಕಿದಾಗ, ಅಟ್ಲೀಸ್ಟು ನಮಗೆ ಅಂತ ಏನಾದರೂ ಒಂದು ಅಷ್ಟು ಟೈಮು ಸ್ವಲ್ಪ ಹೆಲ್ಪ್ ಮಾಡೋದಾದರೆ, ಮತ್ತು ಇನ್ನೊಂದು ಸ್ವಲ್ಪ ಸಿಕ್ಕಿದ ಟೈಮಲ್ಲಿ ಒಂಚೂರು ಏನಾದರೂ ಮಾತಾಡಿಕೊಂಡು ಏನಾದರೂ ಬೇರೆ ಏನಾದರೂ ಮಾಡ್ಬೋದೇನೋ ಅನ್ನುವಂಥ ಒಂದು ಟೈಮನ್ನು ನಾವು ಈ ಥರ ಮಾಡ್ಕೋತೀವಿ. ಈ ಥರ ದೂರದ ಲೊಕೇಶನ್ಗಳು ಅಥವಾ ಬೇರೆ ಏನಾದರೂ ಅವ್ರ ಕೆಲಸನೂ ಜೊತೆಗಿದ್ದಾಗ ನಾನು ಕೂಡ ಜೊತೆಲಿ ಹೋಗ್ತೀನಿ. ಜೊತೆಲಿ ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ನಮಗೂ ಕೂಡ ಏನಾದರೂ ಕಲ್ತಂಗಿರುತ್ತೆ, ಹೊಸದಾಗಿ ಏನಾದರೂ ಕಲಿಬೋದು, ಹೊಸ್ದಾಗಿ ಯಾರನ್ನಾದ್ರೂ ಮೀಟ್ ಮಾಡ್ಬೋದು, ಹೊಸ್ದಾಗಿ ಯಾವುದಾದ್ರೂ ರೀತಿ ಪ್ರತಿದಿನ ಒಂದು ಕಲಿಕೆ ಅಂತಲೇ ಇರೋದ್ರಿಂದ ಸೊ ನಾವು ಹೊರಗಡೆ ಹೋದಾಗ ಹೊಸದನ್ನು ಕಲಿತೀವಿ, ಹೊಸದನ್ನು ನೋಡ್ತೀವಿ. ಸೊ ಆ ಥರ ನಮಗೂ ಕೂಡ ನಮ್ಮ ಮನೆಯಲ್ಲಿ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅವರು ಇದೆಲ್ಲ ಹೇಳ್ಕೊಡ್ತಾರೆ. ಹೊರಗಡೆ ಈ ಥರ ಇರುತ್ತೆ, ಹಿಂಗಿರುತ್ತೆ ಅಂತ. ಇಲ್ಲ ಅಂತಂದರೆ ನಮಗೇನಾಗುತ್ತೆ, ಹೊರಗಡೆ ಪ್ರಪಂಚನೇ ಗೊತ್ತಾಗೋದಿಲ್ಲ. ಆದಷ್ಟು ಈ ಥರ ಜೊತೆಲಿ ಟೈಮನ್ನು ಸ್ಪೆಂಡ್ ಮಾಡಿದಾಗ ಅವ್ರ ಕಷ್ಟ ಏನು ಪಡ್ತಾರೆ ಹೊರಗಡೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.